ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೂ ರಿವೀಲ್ ಆಗ್ತದೆ ಅಂದರೆ IPLನ ಎಲ್ಲ ಟಾಪ್ 10 ಟೀಮ್ಸ್ಗಳನ್ನು ಯಾವ ರೀತಿ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅವ್ರದ್ದು, ಯಾವ ರೀತಿ ಎಷ್ಟು ಅಮೌಂಟ್ ಅವು ಆಯಾ ಟೀಮ್ಗಳದ್ದು ವ್ಯಾಲ್ಯೂ ಇದೆ ಅನ್ನೋದನ್ನು ಎಲ್ಲ ಡಿಸ್ಪ್ಲೇ ಮಾಡ್ತಿದ್ದಾರೆ. ಅಂದರೆ ಆಯಾ ಕೋರ್ ಟೀಮ್ಗಳದ್ದು ಯಾವ್ಯಾವ ರೀತಿ ಬ್ರ್ಯಾಂಡ್ ಇದೆ, ಅದೇ ರೀತಿ ಆ ಬ್ರ್ಯಾಂಡ್ಗಳ ವ್ಯಾಲ್ಯೂ ಯಾವ್ಯಾವ ರೀತಿ ಅಡಿಷ್ನಲ್ ಆಗಿದೆ ಅನ್ನೋದನ್ನು ಎಲ್ಲ IPL ಫ್ರ್ಯಾಂಚೈಸಿಗಳದ್ದು ಎಲ್ಲ ರಿವೀಲ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ 1 to 10 ಯಾವ್ಯಾವುದು 10 to 9 ಅಂದರೆ ಎಲ್ಲ ಟೀಮ್ನ ಹೇಳ್ತಾನೆ, ಯಾವ್ಯಾವುದು ಮೊದಲಿಂದನೂ ಸ್ಟಾರ್ಟಿಂಗ್ ಆಫ್ ದ ಕಮ್ಮಿಯಿಂದ ಹೈ ಆಗಿರೋ ಯಾವ್ಯಾವ ಟೀಮ್ಗಳು ಇವೆ ಅಂತ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ಕ್ರಿಕೆಟ್ IPLನ ಹೆಚ್ಚಿನ ಅಪ್ಡೇಟ್ ಮೂಲಕ ಬರ್ತೇನೆ ಅಂತ ಹೇಳ್ತಾ ಬಂದ್ಬಿಡೋಣ. ಎಲ್ಲ ಟೀಮ್ಗಳ ಬ್ರ್ಯಾಂಡ್ ವ್ಯಾಲ್ಯೂ ಯಾವ್ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ಮೇನ್ ಆಗಿ ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಬಂದರೆ ಎಲ್ಲ ಆಯಾ ಫ್ರ್ಯಾಂಚೈಸಿಗಳ ಫ್ಯಾನ್ ಬೇಸಿಂದ ಯಾವ ರೀತಿ ಬ್ರ್ಯಾಂಡ್ ವ್ಯಾಲ್ಯೂ ಇರುತ್ತೋ ಆ ರೀತಿ ಇಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಟಾಪ್ 10ನಲ್ಲಿ ಬರುತ್ತೆ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್. ಲಕ್ನೋ ಸೂಪರ್ ಜೈಂಟ್ಸ್ದು ಜಸ್ಟ್ ಡಾಲರ್ಸ್ಗಳ ಪ್ರಕಾರ ಹೋದರೆ 60 ಮಿಲಿಯನ್ ಅಂದರೆ US$ ಪ್ರಕಾರ 60 ಮಿಲಿಯನ್ ಇದೆ ಅಂತಲೇ ಹೇಳ್ಬೋದಾಗಿದೆ ಲಕ್ನೋ ಸೂಪರ್ ಜೈಂಟ್ಸ್ದು. ಅಷ್ಟಕ್ಕಷ್ಟೇ ಅಂದರೆ ಸಿಕ್ಕಾಪಟ್ಟೆ ಲೋ ಬಜೆಟ್ ಇರುವಂಥ ಟೀಮ್ ಅಂತ ಹೇಳಿದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಅಂತಲೇ ಹೇಳ್ಬೋದಾಗಿದೆ ಬ್ರ್ಯಾಂಡ್ ವ್ಯಾಲ್ಯೂ ಅಲ್ಲಿ. ಅದೇ ರೀತಿ 60 ಮಿಲಿಯನ್ ಅಂತ ಹೇಳಿದರೆ US$ಅಲ್ಲಿ $1 ಅಂತ ಹೇಳಿದ್ರೆ 80 ರೂಪಾಯಿ ಏನೋ ಆಗುತ್ತೆ. ಅದೇ ರೀತಿಯಾಗಿ 60 ಮಿಲಿಯನ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಒಂದು 60 ಕೋಟಿ 70 ಕೋಟಿ ಏನೋ ಆಗಬಹುದು ಅಂತ ನನ್ನ ಪ್ರಕಾರ ಅನಿಸ್ತದೆ, ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ US$ಗಳ ಪ್ರಕಾರ ಹೋದರೆ 60 ಮಿಲಿಯನ್ ಲಕ್ನೋ ಸೂಪರ್ ಜೈಂಟ್ಸ್ ಇದೆ ಅಂತಲೇ ಹೇಳೋದಾಗಿದೆ ಟಾಪ್ 10 ಪೊಸಿಷನಲ್ಲಿ. ಅದೇ ರೀತಿಯಾಗಿ 9th ಪೊಸಿಷನಲ್ಲಿ ಬರುತ್ತೆ ಇಲ್ಲಿ 68 ಮಿಲಿಯನ್ ಇಟ್ಕೊಂಡಿರುವಂಥ ಪಂಜಾಬ್ ಕಿಂಗ್ಸ್. ಪಂಜಾಬ್ ಕಿಂಗ್ಸ್ದು ಇದೆಲ್ಲ ಫ್ಯಾನ್ ಬೇಸ್ಗಳದ್ದು ಎಲ್ಲ ಬರುತ್ತೆ. ಗೈಸ್, ಲಿಟ್ರಲಿ ಬರುವಂಥದ್ದು ಪಂಜಾಬ್ ಕಿಂಗ್ಸ್ದು 68 ಮಿಲಿಯನ್ ಅಂತ ಬಂದರೆ ಇಲ್ಲಿ ಎಲ್ಲ ಫ್ಯಾನ್ಸ್ಗಳು ಯಾವ ರೀತಿ ಸಪೋರ್ಟ್ ಇರುತ್ತೆ ಆಯಾ ಟೀಮ್ಗಳಿಗೆ ಅನ್ನೋದ್ರ ಮೇಲೆ ಇಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅದೇ ರೀತಿಯಾಗಿ ಪಂಜಾಬ್ ಕಿಂಗ್ಸ್ ಎರಡೂ ಕೂಡ ಕಪ್ಪನ್ನು ಇನ್ನೂ ಗೆದ್ದಿಲ್ಲ. ಅದೇ ರೀತಿಯಾಗಿ ಲಕ್ನೋ ಸೂಪರ್ ಜೈಂಟ್ಸ್ ಈಗ ಸದ್ಯ ಬಂದ ಟೀಮ್, ಅದೇ ಪಂಜಾಬ್ ಕಿಂಗ್ಸ್ ಕೂಡ ನಮ್ಮ RCB ತರವೇ ಮೊದಲಿಂದನೂ ಇರುವಂಥ ಟೀಮ್. ಆದರೂ ಕೂಡ ಟಾಪ್ 9ನಲ್ಲಿ ಇಲ್ಲಿ ಪಂಜಾಬ್ ಕಿಂಗ್ಸ್ 68 ಮಿಲಿಯನ್ ಡಾಲರ್ಸಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಂತಲೇ ಹೇಳ್ಬೋದಾಗಿದೆ ಪಂಜಾಬ್ ಕಿಂಗ್ಸ್ದು. ಅದೇ ರೀತಿಯಾಗಿ 8th ಪೊಸಿಷನಲ್ಲಿ ಬರುತ್ತೆ ಇಲ್ಲಿ ಗುಜರಾತ್ ಟೈಟನ್ಸ್. ಗುಜರಾತ್ ಟೈಟನ್ಸ್ ಅಂದರೆ ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿಯಲ್ಲಿ ಹೋಗ್ತಿರುವಂಥ GT ಟೀಮಲ್ಲಿ 69 ಮಿಲಿಯನ್ US$ ಇದೆ ಅಂತಲೇ ಹೇಳ್ಬೋದಾಗಿದೆ. ಇವರ ಈ ಟೀಮ್ನ ಬ್ರ್ಯಾಂಡ್ ವ್ಯಾಲ್ಯೂ ಅಂತಲೇ ಹೇಳ್ಬೋದಾಗಿದೆ. ಇವ್ರದ್ದು ಸ್ವಲ್ಪ ಡೆವಲಪ್ ಆಗಿದೆ ಬ್ರ್ಯಾಂಡ್ ವ್ಯಾಲ್ಯೂ ಗುಜರಾತ್ ಟೈಟನ್ಸ್ದು ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ 7ನೇ ಟೀಮ್ ಆಗಿ ಇಲ್ಲಿ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸಲ್ಲಿ US$ಗಳ ಪ್ರಕಾರ ಹೋದರೆ 60 ಮಿಲಿಯನ್ ಇದೆ ಅಂತಲೇ ಹೇಳ್ಬೋದಾಗಿದೆ. 80 ಮಿಲಿಯನ್ ಇದೆ ಇವರ ಆಯಾ ಡೆಲ್ಲಿ ಟೀಮ್ನ ಬ್ರ್ಯಾಂಡ್ ವ್ಯಾಲ್ಯೂ ಅಂತಲೇ ಹೇಳ್ಬೋದಾಗಿದೆ. ಇವರಲ್ಲಿ ಹೇಳಿದ ಹಾಗೆ ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಬಂದರೆ ಮೇನಾಗಿ ಫ್ಯಾನ್ಸ್ಗಳು, ಅದೇ ರೀತಿಯಾಗಿ ಅವರ ಯಾವ ರೀತಿ ಆ ಫ್ಯಾನ್ಸ್ಗಳು ನಡ್ಕೊಳ್ತಾರೆ ಆ ಟೀಮ್ಗಳಿಗೆ ಅಲ್ಲಿ ಮ್ಯಾಚ್ ಆದಾಗ ಆ ರೀತಿ ಅದ್ರ ಪೊಸಿಷನಲ್ಲೂ ಹೋಗುತ್ತೆ, ಆ ರೀತಿ ಸಪೋರ್ಟ್ ಯಾವ ರೀತಿ ಇರುತ್ತೆ ಫ್ಯಾನ್ಸ್ಗಳಿಂದ ಅನ್ನೋದ್ರ ಮೇಲೆ ಇಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂಸ್ಗಳು ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ. 7ನಲ್ಲಿ ಇಲ್ಲಿ 80 ಮಿಲಿಯನ್ಸ್ ಇದೆ ಅಂತಲೇ ಹೇಳ್ಬೋದಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ದು. ಅದೇ ರೀತಿ ನಂಬರ್ 6th ಪೊಸಿಷನಲ್ಲಿ ಬರುತ್ತೆ ರಾಜಸ್ಥಾನ್ ರಾಯಲ್ಸ್. RR ರಾಜಸ್ಥಾನ್ ರಾಯಲ್ಸ್ ಕೂಡ US$ಗಳ ಪ್ರಕಾರ ಹೋದರೆ 81 ಮಿಲಿಯನ್ ಇದೆ ಅಂತಲೇ ಹೇಳ್ಬೋದಾಗಿದೆ ಇವರ ಬ್ರ್ಯಾಂಡ್ ವ್ಯಾಲ್ಯೂ. 80 ಮಿಲಿಯನ್ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ರಾಜಸ್ಥಾನ್ ರಾಯಲ್ಸಲ್ದು. ಸಿಕ್ಕಾಪಟ್ಟೆ ಹೈ ಇರುವಂಥ ಟೀಮ್ಗಳೇ ಟಾಪ್ 3 ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಇವಾಗ ರಾಜಸ್ಥಾನ್ ರಾಯಲ್ಸ್ ನಂಬರ್ 6th 81 ಮಿಲಿಯನ್ಸಲ್ಲಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ನಂಬರ್ 5th ಇರುವಂಥ ಟೀಮ್ ಯಾವುದಪ್ಪ ಅಂತ ಹೇಳಿದ್ರೆ SRH ಅಂದರೆ ಸನ್ರೈಸರ್ಸ್ ಹೈದರಾಬಾದ್. ಇಲ್ಲಿ 85 ಮಿಲಿಯನ್ಸ್ US$ಗಳ ಪ್ರಕಾರ 85 ಮಿಲಿಯನ್ಸ್ ಆಗಿ ಇವರ ಸನ್ರೈಸರ್ಸ್ ಹೈದರಾಬಾದ್ನ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಂತಲೇ ಹೇಳ್ಬೋದು. 2016ನಲ್ಲಿ ಇವರು ಚಾಂಪಿಯನ್ ಆಗಿದ್ರು, ಆದರೂ ಕೂಡ ಇವ್ರದ್ದು ಅಷ್ಟೊಂದು ಬ್ರ್ಯಾಂಡ್ ವ್ಯಾಲ್ಯೂ ಇಲ್ಲ. ಅದೇ ರೀತಿಯಾಗಿ US$ಗಳ ಪ್ರಕಾರ 85 ಮಿಲಿಯನ್ಸ್ ಇವ್ರದ್ದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಟಾಪ್ 4 ಯಾವುದಿದೆ ಅಂತ ಹೇಳಿದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್. KKR 2 ಬಾರಿ ಚಾಂಪಿಯನ್ಶಿಪ್ಪಲ್ಲಿ ವಿನ್ ಆದರೂ ಕೂಡ IPLನ ಟೈಟಲ್ ವಿನ್ನಿಂಗ್ ಆದರೂ ಕೂಡ ಇವರ US$ಗಳ ಪ್ರಕಾರ ಹೋದರೆ ಇವ್ರದ್ದು 109 ಅಂದರೆ 109 ಮಿಲಿಯನ್ ಬ್ರ್ಯಾಂಡ್ ವ್ಯಾಲ್ಯೂ KKR ಇದೆ ಅಂತಲೇ ಹೇಳ್ಬೋದಾಗಿದೆ. ಶಾರುಖ್ ಖಾನ್ಗಳ ಬಳಗಕ್ಕೆ 109 ಮಿಲಿಯನ್ ಅಷ್ಟೇ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಟಾಪ್ 3 ಬರುತ್ತೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಒಂದು ಬಾರಿ 2008 ಏನೋ 2007-8 ಏನೋ IPL ಸ್ಟಾರ್ಟ್ ಆಯಿತು. ಇವತ್ತಿಗೆ ಈ ಮುಂದಿನ ವರ್ಷ ಬಂದರೆ 18 ವರ್ಷಗಳ ಕಾಲ ಆಗುತ್ತೆ IPLಗೆ. ಅದೇ ರೀತಿಯಾಗಿ ಇಲ್ಲಿವರೆಗೂ ಕೂಡ ನಮ್ಮ RCB ಫೈನಲ್ಗೆ ಹೋಗಿದೆ, ಅದಕ್ಕೆ ಕಪ್ ಹೊಡೆದಿಲ್ಲ. ಆದರೂ ಕೂಡ ಬ್ರ್ಯಾಂಡ್ ವ್ಯಾಲ್ಯೂ IPLನಲ್ಲಿ ಈ ರೀತಿ ಫ್ಯಾನ್ ಫಾಲೋವಿಂಗ್, ಅದೇ ರೀತಿಯಾಗಿ ಫ್ಯಾನ್ಗಳ ಅಚ್ಚುಮೆಚ್ಚಿನ ಟೀಮ್ ಆಗಿ ನಮ್ಮ RCB ಇದೆ ಅಂತಲೇ ಹೇಳ್ಬೋದಾಗಿದೆ. ಟಾಪ್ 3 ಇದೆ. ಅದು ಕೂಡ ಒಂದು ಬಾರಿ ಕಪ್ಪು ವಿನ್ ಆಗದೆ ಇದ್ದರೂ ಕೂಡ ಎಲ್ಲ ರೆಕಾರ್ಡ್ಸ್ಗಳಿದ್ರೂ ಕೂಡ ಕಪ್ಪು ವಿನ್ ಆಗಲಿಲ್ಲ. ಅದೇ ರೀತಿ ಟಾಪ್ 3 ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಬೆಂಗಳೂರು
ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವ್ರದ್ದು $ಗಳ ಪ್ರಕಾರ ಹೋಗ್ತಾ ಇದೆ 117 ಮಿಲಿಯನ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಬ್ರ್ಯಾಂಡ್ ವ್ಯಾಲ್ಯೂ. ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇಲ್ಲಿ ಮೇನ್ ಆಗಿ ಬ್ರ್ಯಾಂಡ್ ಅಂತ ಬಂದರೆ ವಿರಾಟ್ ಕೊಹ್ಲಿ ಅವರ ಮೇನ್ ಕಾರಣ ಅಂತಾನೆ ಹೇಳ್ಬೋದು ನಮ್ಮ RCBಗೆ. ಯಾಕೆ ಇಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಇಷ್ಟು ಹೈ ಆಗಿದೆ 117 ಮಿಲಿಯನ್ ಲೆಕ್ಕ $ಗಳಲ್ಲಿ ಅಂತ ಹೇಳಿದ್ರೆ ಮೇನ್ ಆಗಿ ಇಲ್ಲಿ ಮೊದಲ ಪ್ರಿಫರೆನ್ಸ್ ಆಗಿ ಬರ್ತಾರೆ ಕಿಂಗ್ ಕೊಹ್ಲಿ ಅವರು. ಅದೇ ರೀತಿಯಾಗಿ ಟಾಪ್ 2 ಅಲ್ಲಿ ಇದೆ ನಮ್ಮ ಮುಂಬೈ ಇಂಡಿಯನ್ಸ್ದು ಕೂಡ 6 ಬಾರಿಯನ್ನು ಕಪ್ ಹೊಡೆದಿರುವಂಥ ಟೀಮ್. IPL ಟೈಟಿಲ್ ವಿನ್ನಿಂಗ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು. ಅದೇ ರೀತಿಯಾಗಿ 5-6 ಬಾರಿಯನ್ನು ಮುಂಬೈ ಇಂಡಿಯನ್ಸ್ನ ಟೈಟಲ್ ವಿನ್ ಆಗಿದೆ. ಅದು ಕೂಡ ಇಲ್ಲಿ ಮುಂಬೈ ಇಂಡಿಯನ್ಸ್ದು $ಗಳ ಪ್ರಕಾರ ಹೋಗ್ತಾ ಇದೆ 119 ಮಿಲಿಯನ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಬ್ರ್ಯಾಂಡ್ ವ್ಯಾಲ್ಯೂ MIದು. ಟಾಪ್ 2 ಅಲ್ಲಿ ಬರ್ತಾ ಇದೆ ಮುಂಬೈ ಇಂಡಿಯನ್ಸ್ $119 ಮಿಲಿಯನ್ ಬ್ರ್ಯಾಂಡ್ ವ್ಯಾಲ್ಯೂ ಮೂಲಕ. ಅದೇ ರೀತಿಯಾಗಿ ನಂಬರ್ 1 ಪೊಸಿಷನಲ್ಲಿದೆ CSK ಚೆನ್ನೈ ಸೂಪರ್ ಕಿಂಗ್. ಇವ್ರದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಮೇನ್ ಆಗಿ ಇಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅಂದರೆ MSD ಅವರ ಆಡ್ತನದಿಂದ ಇಲ್ಲಿ 112 ಮಿಲಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಂತಲೇ ಹೇಳ್ಬೋದು. 112 ಮಿಲಿಯನ್ ಅಂತ ಹೇಳಿದ್ರೆ ಕಮ್ಮಿ ಏನಲ್ಲ. ಅದೇ ರೀತಿಯಾಗಿ 112 ಮಿಲಿಯನ್ ಗೈಸ್ ಲಿಟ್ರಲಿ ಇಲ್ಲಿ ಟಾಪ್ 1 ಅಲ್ಲಿ CSK ಚೆನ್ನೈ ಸೂಪರ್ ಕಿಂಗ್ಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಟಾಪ್ 2 ಅಲ್ಲಿ ನಮ್ಮ MI, ಅದೇ ರೀತಿ ಟಾಪ್ 3 ಅಲ್ಲಿ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಟಾಪ್ 4 ಅಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಟಾಪ್ 5 ಅಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಇದೆ ಅಂತಲೇ ಹೇಳ್ಬೋದು. ಆಮೇಲೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಟೀಮ್ಗಳು ಅಂದರೆ ಈಗ ಸದ್ಯ ಬರುವಂಥ ಟೀಮ್ಗಳಿದೆ ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು IPLನ ಎಲ್ಲ ಟಾಪ್ 10 ಟೀಮ್ಸ್ಗಳ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.